ಮ್ಯಾಮ್ ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀವಿ. ಓಕೆ, ಈ ಸೀಸನ್ ನಿಮ್ಮ ಫೇವರೇಟ್ ಯಾರು? ಗಿಲ್ಲಿ ರಕ್ಷಿತಾ ಗಿಲ್ಲಿ ರಕ್ಷಿತಾ. ಯಾಕೆ ಗಿಲ್ಲಿ ರಕ್ಷಿತಾ ಅಂತ? ಅಂದ್ರೆ ಇಬ್ರು ಕೋಆರ್ಡಿನೇಷನ್ ಚೆನ್ನಾಗಿದೆ, ಅವ್ರಿಬ್ರು ಫ್ರೆಂಡ್ಶಿಪ್ ಚೆನ್ನಾಗಿರುತ್ತೆ. ಇಬ್ರು ಸಪೋರ್ಟ್ ಮಾಡ್ಕೋತಾರೆ, ಏನ್ ತಪ್ಪಾದ್ರೂ ಸಪೋರ್ಟ್ ಮಾಡ್ತಾರೆ. ಓಕೆ, ಈಗ ಗಿಲ್ಲಿನ ಸಿಕ್ಕಾಪಟ್ಟೆ ಜನ ಇಷ್ಟ ಪಡ್ತಿದ್ದಾರೆ, ನಿಮ್ಗೂ ಇಷ್ಟನಾ ಅವರು? ನನ್ಗೂ ಇಷ್ಟ ಗಿಲ್ಲಿ. ಆಚೆ ಬಂದ್ಮೇಲೆ ಮೀಟ್ ಮಾಡ್ತೀರಾ? ಆಗ್ಬೇಕು ಒಂದ್ಸತಿ, ಆಗ್ಲೇಬೇಕು. ಆಗ್ಬೇಕು ಅಂತ. ಆಗ್ಬೇಕು. ಮೀಟ್ ಮಾಡಿದ್ರೆ ಏನ್ ಕೇಳ್ತೀರಾ ಫಸ್ಟ್ ಅವ್ರ ಹತ್ರ? ಫಸ್ಟ್ ನೀವ್ಯಾಕೆ ಕಾವ್ಯ ಹತ್ರ ಬಿಟ್ಟು ರಕ್ಷಿತಾ ಹತ್ರ ಕ್ಲೋಸ್ ಆಗ್ತಿಲ್ಲ ಅಂತ ಕೇಳ್ತೀನಿ. ಓಕೆ, ಹೌದು. ಅಲ್ಲ ಈಗ ರಕ್ಷಿತಾನು ಕೂಡ ಗಿಲ್ಲಿನ ಇಷ್ಟ ಪಡ್ತಿದ್ದಾರೆ, ಹೌದು ಇಷ್ಟ. ಕಾವ್ಯ ಇಷ್ಟ ಪಡ್ತಿದ್ದಾರೆ ಅಂತ ಸುಮ್ನೆ ಡೌ ಮಾಡ್ತಿದ್ದಾರೆ ಅಂತೀರಾ? ಇಲ್ಲ ಅಂದ್ರೆ ಅವ್ರಿಗೆ ಬಿಗ್ ಬಾಸ್ ಅಲ್ಲಿ ಇರೋವಾಗ ಮಾತ್ರ ಸ್ವಲ್ಪ ಅವ್ರದ್ದು ಸಪೋರ್ಟ್ ಇದ್ರೆ ಫೈನಲ್ ವರ್ಗೂ ಹೋಗ್ಬೋದು ಅಂತ ಆತರ ಇರುತ್ತೆ ಅನ್ಸುತ್ತೆ ಮೇನ್. ಹೌದಾ? ಅದೇ ರಕ್ಷಿತಾ ಪ್ಯೂರ್ ಫೀಲಿಂಗ್ಸ್ ನ ಎಕ್ಸ್ಪ್ರೆಸ್ ಮಾಡ್ತಾರೆ. ಓಕೆ, ಯಾರು ಇಷ್ಟ ಆಗ್ಲಿಲ್ಲ ಬಿಗ್ ಬಾಸ್ ಅಲ್ಲಿ? ಬಿಗ್ ಬಾಸ್ ಅಲ್ಲಿ ಆತರ ಎಲ್ಲ ಇಲ್ಲ, ಆದ್ರೆ ಎಲ್ಲರೂ ಚೆನ್ನಾಗಿ ಆಡ್ತವ್ರೆ. ಓಕೆ, ಗಿಲ್ಲಿದೇನೋ ಡೈಲಾಗ್ ಗೊತ್ತಾ ನಿಮ್ಗೆ? ಡೈಲಾಗ ಅದು ತನಾರ್ ಅಂತ ಸಮಥಿಂಗ್ ಬರುತ್ತೆ. ಓಕೆ, ಅಂದ್ರೆ ಈಗ ಗಿಲ್ಲಿದು ನಿನ್ನೆ ಬಂದ್ಬಿಟ್ಟು ಪ್ರೋಮೋ ಬಿಟ್ಟಿರ್ಲಿಲ್ಲ, ಎಲ್ರು ಕೂಡ ಬಿಟ್ಟಿಲ್ಲ. ಎಲ್ರು ಕೂಡ ಕೇಳ್ತಾ ಇದ್ರು ಯಾಕೆ ಗಿಲ್ಲಿದು ಪ್ರೋಮೋ ಬರ್ಲಿಲ್ಲ ಅಂತ. ಆ, ಇವತ್ತು ಪ್ರೋಮೋ ನೋಡಿದ್ರಾ? ಹಾ ನೋಡಿದ್ದೀನಿ, ಹೇಗಿದೆ? ಚೆನ್ನಾಗಿದೆ. ಏನ್ ಅನಿಸ್ತು ಅಂತ? ಅಂದ್ರೆ ನನ್ಗೆ ಸ್ವಲ್ಪ ಬೇಜಾರಾಯ್ತು, ಇವಾಗ ಸ್ವಲ್ಪ ಹ್ಯಾಪಿ. ಎಲ್ಲರದು ಬಿಟ್ಟಿದ್ರು, ಇವಾಗ್ಲೂ ಇವ್ರದ್ದು ಬಿಟ್ರಲ್ಲ ಅಂತ. Okay, ಈಗ ಈ ಸೀಸನ್ ಅಲ್ಲಿ ಸಿಕ್ಕಾಪಟ್ಟೆ ರ್ಯಾಲಿಗಳು ಮಾಡ್ತಿದ್ದಾರೆ ಗಿಲ್ಲಿ ಗೆಲ್ಬೇಕು ಅಂತ. ಹೌದು, ನೋಡ್ತಾ ಹೆಂಗಿದೆ ಅಂತ? ಇದ್ದೀನಿ reels ಅಲ್ಲಿ. ಎಲ್ಲರೂ ತುಂಬಾ ಫ್ಯಾನ್ಸ್ ಇದ್ದಾರೆ ಗಿಲ್ಲಿಗೆ. ಎಲ್ಲ ಕಾರ್ ಮೇಲೆ ಎಲ್ಲ ಫೋಟೋಸ್ ಹಾಕೊಂಡು ಎಲ್ಲ ಓಡಾಡ್ತಿದ್ದಾರೆ. ಗಿಲ್ಲಿ ಗೆಲ್ತಾರೆ ಹೌದು. ಅಂದ್ರೆ ಈಗ ನೆಕ್ಸ್ಟ್ ನೀವು ಗಿಲ್ಲಿನ ಮೀಟ್ ಮಾಡಿದ್ರೆ ಯಾಕೆ ನೀವು ರಕ್ಷಿತನ ಇಷ್ಟ ಪಡಲ್ಲ ಅಂತ ಕೇಳ್ತಿದ್ರಲ್ಲ, ಹೌದು. ನಿಮ್ಗೊಂದ್ ಚಾನ್ಸ್ ಸಿಕ್ಕ್ರೆ ಏನ್ ಮಾಡ್ತೀರಾ ಗಿಲ್ಲಿ ಜೊತೆಗೆ? ಎಲ್ಲಿ ಹೋಗ್ತೀರಾ? ಎಲ್ಲೂ ಹೋಗಲ್ಲ, ಮನೆ ಕರ್ಕೊಂಡು. ಏನ್ ಮಾಡ್ತೀರಾ ಮನೆ ಕರ್ಕೊಂಡು ಹೋಗಿ? ಅಂದ್ರೆ ಅವ್ರಿಗೆ ಏನೇನ್ ಇಷ್ಟ ಅದೆಲ್ಲ, ಅದೇ ನಲ್ಲಿ ಮೂಲೆ ಸಮಥಿಂಗ್ ಅವ್ರಿಗೆ ಇಷ್ಟ ಆಗುತ್ತೆ, ಅದು ಕೊಡಿಸ್ತೀನಿ. ಅದು ಮಾಡ್ಬಿಟ್ಟು ಕೊಡ್ಸ್ತೀರಾ? ಹಾ. ಓಕೆ, ಥ್ಯಾಂಕ್ ಯು. ಬಿಗ್ ಬಾಸ್ ನೋಡ್ತಿದ್ರಲ್ವಾ? ನೋಡ್ತಾ ಇದ್ದೀವಿ ಸರ್. ಓಕೆ, ಈ ಸೀಸನ್ ವಿನ್ನರ್ ಯಾರು ಆಗ್ಬೋದು ಅಂತೀರಾ? ಸರ್, ವಿನ್ನರ್ ಯಾರು ಆಗುತ್ತೆ ಅನ್ನೋ ಮುಖ್ಯಕ್ಕಿಂತ ಹ್ಮ್. ಒಂದು ಎಂಟರ್ಟೈನ್ಮೆಂಟ್, ಒಂದು ಒಳ್ಳೆ ಇದು ಕೊಡ್ತಾ ಇರೋದು, ಒಂದು ಒಳ್ಳೆ ಇದಕ್ಕಿಂತ ಜನನ ಮನ್ಸನ್ನ ಗೆದ್ದಿರೋ ಮನ್ಸ ಮಂಡ್ಯ ಹುಡುಗ ಗಿಲ್ಲಿ. ನಾವು ಅಂಬರೀಷನ ಅಭಿಮಾನಿಯಾಗಿ ನಾವು ಅವ್ರು ಗೆಲ್ಲಿ ಅಂತ ನಾವು ತುಂಬಾ ಆಸೆ ಮಾಡ್ತೀವಿ. ಅವರು ಗೆದ್ದಾಗಿದೆ, ಕಪ್ಪು ಏನ್ ಬೇಕಾಗಿಲ್ಲ ಅನ್ನಕ್ಕಿಂತ ಅವರು ಯಾವತ್ತು ಗೆದ್ದಾಗಿದೆ. ಅಭಿಷೇಕ್ ಅಂಬರೀಷ್ ಅವರು ಹೇಳಿದ್ದಾರೆ ಒಂದು ಮಾತು, ಇವ್ ನಮ್ಮ ಮಂಡ್ಯ ಹುಡುಗ ಅಂತ. ನಾವು ಹೃದಯ ತುಂಬಾರ ಹೇಳ್ತೀವಿ. ಓಕೆ ಓಕೆ ಓಕೆ, ಹಾ ಹಾ ಹಾ. ಅಂದ್ರೆ ಈಗ ಜಸ್ಟ್ ಸಂಡೇಗೋಸ್ಕರ ವೇಟ್ ಮಾಡ್ತಾ ಇದ್ರ ಕಪ್ ಕೈಲಿ ಎತ್ಕೊಂಡ್ ಬರ್ತಾರೆ ಅಂತ? ಕಪ್ಪು ತತ್ತರಕ್ಕಿಂತ ಅವ್ರು ಯಾವತ್ತೂ ಕನ್ನಡ ಜನಕ್ಕೆ, ಕರ್ನಾಟಕಕ್ಕೆ ಅವರು ಕನ್ನಡಕ್ಕೋಸ್ಕರ ಅವರು ಅಭಿಮಾನ ಎಲ್ಲ ಗೆದ್ಬಿಟ್ಟಿದ್ದಾರೆ. ಓಕೆ, ಅವರು ಇವಾಗ ನಮ್ಮ ಯಜಮಾನರು, ನಮ್ಮ ಚಿಕ್ಕ ಯಜಮಾನರು ಅಭಿಷೇಕ್ ಅಂಬರೀಷ್ ಅವರು ಏನ್ ಹೇಳಿದಾರೆ ಗೊತ್ತಾ? ನಮ್ಮ ಹುಡುಗ ಇವನು ಮಂಡ್ಯದನಂತ. ಯಾವತ್ತು ಅವ್ರಿಗೆ ಒಳ್ಳೇದಾಗ್ಲಿ, ಕಪ್ಗಿಂತ ಜನನ ಪ್ರೀತಿ ಮಾಡೋರು ಇನ್ನ ಮಂಡ್ಯದ ಗಂಡು ಅಂಬರೀಷಣ ಅಂತಾರೆ, ಆತರ ಗಿಲ್ಲಿ ಅವರಾಗಿದ್ದಾರೆ. ಥ್ಯಾಂಕ್ ಯು ಸರ್. ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀವಿ ಸರ್. ಓಕೆ, ಈ ಸೀಸನ್ ವಿನ್ನರ್ ಯಾರು ಆಗ್ಬೋದು ಅಂತೀರಾ? 100% ಗಿಲ್ಲಿ. ಗಿಲ್ಲಿ. ಹಾ, ಗಿಲ್ಲಿನ ಯಾಕೆ ಆಗ್ಬೇಕು ಅಂತ? ಗಿಲ್ಲಿ ಏನಂದ್ರೆ ಕಾಮಿಡಿ ಮಾಡ್ತಾನೆ, ಎಲ್ಲ ಶೋಗೆ ಕ್ಲಿಯರ್ ಆಗಿ ಆನ್ಸರ್ ಕೊಡ್ತಾನೆ, ಯಾರಿಗೂ ಭಯ ಬೀಳೋದಿಲ್ಲ, ಎಲ್ಲ ಕ್ಲಿಯರೆನ್ಸ್ ಆಗಿ ಮೇಂಟೈನ್ ಮಾಡ್ತಾನೆ, ಅದಕ್ಕೋಸ್ಕರ. ಓಕೆ, ಈಗ ಈ ಸೀಸನ್ ಅಲ್ಲಿ ಬೆಸ್ಟ್ ಎಂಟರ್ಟೈನರ್ ಅಂದ್ರೆ ಯಾರಂತೀರಾ? ಬೆಸ್ಟ್ ಅಂದ್ರೆ ಅವನೇ. ಅದ್ ಬಿಟ್ರೆ ಈಗ ರಘು ಪರವಾಗಿಲ್ಲ, ಸೆಕೆಂಡ್ ರಕ್ಷಿತಾ ಪರವಾಗಿಲ್ಲ. ಆಲ್ಮೋಸ್ಟ್ ಅವರೇ ಎಲ್ಲರಿಗೂ ಹೊಂದ್ಕೊಂಡು ಆನ್ಸರ್ ಕೊಟ್ಕೊಂಡು ಕ್ಲಿಯರೆನ್ಸ್ ಆಗಿ ಆಡ್ತಾ ಇರೋದು ಅಂದ್ರೆ ಅವರು. ಅದ್ ಬಿಟ್ರೆ ಕಾವ್ಯನೂ ಪರವಾಗಿಲ್ಲ. ಓಕೆ, ಈಗ ಇಷ್ಟು ಸೀಸನ್ ಅಲ್ಲಿ ಒಬ್ಬ ಸ್ಪರ್ಧಿಗೆ ಇಷ್ಟೊಂದು ರ್ಯಾಲಿ ಮಾಡಿರ್ಲಿಲ್ಲ. ಗಿಲ್ಲಿಗೆ ಡೈಲಿ ರ್ಯಾಲಿ ಆಗಿರ್ಬೋದು, ಈ ತರ ಎಲ್ಲ ಮಾಡ್ತಾರೆ, ನೋಡಿದ್ರೆ ಏನ್ ಅನ್ಸುತ್ತೆ ಅಂತ? ಅದು ಒಂದು ಅವರು ಆಡೋದು ಒಬ್ಬೊಬ್ರಿಗೆ ಇಷ್ಟ ಆಗುತ್ತೆ. ಅದರ ಅತಿ ಹೆಚ್ಚಾಗಿ ಇಷ್ಟಪಟ್ಟಿರೋದು ಅಂದ್ರೆ ಗಿಲ್ಲಿನ. ಅದಕ್ಕೋಸ್ಕರ ಆ ತರ ಎಲ್ಲ ರ್ಯಾಲಿ, ಅವನ್ನ ಸ್ಟ್ಯಾಟು ಹಾಕಿಸ್ಕೊಳ್ಳೋದು, ಈ ತರ ಭಯಂಕರ ಖುಷಿ ಆಗ್ತಾ ಇದೆ. ಈ ತರ ಅಭಿಮಾನಿಗಳು ಇದ್ದಾರೆ ಅಂದ್ರೆ ಭಯಂಕರ ಖುಷಿ ಆಗ್ತಾ ಇದೆ. ಇವನು ಆ ತರ ಗೆದ್ದಿದ್ದಾನೆ, ಅಭಿಮಾನಿ ಆಗಿದ್ದಾನೆ ಅನ್ನೋದು. ಅಂದ್ರೆ ಯಾವ್ದೇ ಸೀಸನ್ ಅಲ್ಲೂ ಟ್ಯಾಟೋ ಹಾಕ್ಸ್ಕೊಂಡಿರಿಲ್ಲ. ಹಾ. ಆಮೇಲೆ ಅವ್ರ ಫಾಲೋವರ್ಸ್ ಅಷ್ಟೇ ಒಂದು ತಿಂಗಳಲ್ಲಿ ಮಿಲಿಯನ್ ಕಂಡಿದೆ. ಫಾಲೋವರ್ಸ್ ಅಂದ್ರೆ ಒಬ್ಬ ಫಿಲಂ ಇಂಡಸ್ಟ್ರಿಯಲ್ಲಿ ಇಲ್ಲ, ಹೀರೋಗಳಿಗೂ ಇರೋದಿಲ್ವೇನೋ, ಹೌದು. ಆ ತರ ಮಾಡಿದಾನೆ ಅಂದ್ರೆ ಗ್ರೇಟ್ ಅನ್ಸುತ್ತೆ. ಅವನ್ನ
ಪರ್ಫಾರ್ಮೆನ್ಸ್ ಅಷ್ಟು ಇಷ್ಟಪಟ್ಟಿದ್ದಾರೆ ಜನ. ಓಕೆ, ಆಲ್ರೆಡಿ ವಿನ್ನರ್ ಆಗಿದಾನಂತೀರಾ ಈಗ? ಒಂದು 99% ಅಂತಾನೆ. ನಾವು 99% ವೋಟ್ ಮಾಡ್ತೀವಿ. ಹಾ. 99 ವೋಟ್ ಕೊಡ್ತಾರಲ್ಲ, 99 ವೋಟ್ ಅವನ್ಗೆ ಮಾಡ್ತೀವಿ. ಅಷ್ಟು ನಮಗೂ ಅಷ್ಟು ಖುಷಿ. ಅವನು ಕಾಮಿಡಿ ಆಗ್ಲಿ ಇದನ್ನ ಎಲ್ಲ ನೋಡಿದ್ರೆ ಖುಷಿ ಆಗುತ್ತೆ ಅವ್ನು ನೋಡಿದ್ರೆ. ಓಕೆ ಸರ್, ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ಹಾ ನೋಡ್ತೀವಿ. ಯಾರು ವಿನ್ನರ್ ಆಗ್ಬೇಕು? ಗಿಲ್ಲಿ ಆಗ್ಬೇಕಂತ ಹೇಳಿ ನಮ್ಮ ಆಸೆ. ಗಿಲ್ಲಿ. ಹಾ. ಗಿಲ್ಲಿ ಯಾಕೆ ಇಷ್ಟ ಆಗ್ತಾರೆ ನಿಮ್ಗೆ ಅಂತ? ಗಿಲ್ಲಿ ಮಾಡುವಂತ ಚೇಷ್ಟೆ, ಕಾಮಿಡಿ, ಅವನು ಜನರನ್ನ ಮನರಂಜನೆ ಕೊಡುದು ಜನರಿಗೆ. ಯಾಕಂದ್ರೆ ಗಿಲ್ಲಿ ಅಂದ್ರೆ ಬಹಳ ಇಷ್ಟ, ಹಂಗಾಗಿ ಗಿಲ್ಲಿ ವಿನ್ ಆಗ್ಬೇಕಂತ ಹೇಳಿ ನಮ್ಮ ಆಸೆ. ಈಗ ಬಿಗ್ ಬಾಸ್ ಅಲ್ಲಿ ಕಾವ್ಯ ಇದಾರೆ, ರಕ್ಷಿತ್ ಇದಾರೆ, ಅವ್ರ ಬಗ್ಗೆ ಏನಾರು ಹೇಳ್ತೀರಾ? ನೋಡಿ, ಗಿಲ್ಲಿ ಅವ್ರನ್ನ ಫಾಲೋ ಮಾಡಿ ನಾವು ಅವ್ರ ಜೊತೆನೆ ಲಾಸ್ಟ್ ಮೂಮೆಂಟ್ ತನ ಹೋಗ್ಬೇಕಂತೇಳಿ ಕಾವ್ಯ ಅವ್ರ ಮನಸ್ಸಿನಲ್ಲಿದೆ. ಹಾಗಾಗಿ ಗಿಲ್ಲಿ ಅವರು ವಿನ್ ಹಾಕಾರೆ. ಮುಂದ ರಕ್ಷಿತ್ ಅವರು ಗಿಲ್ಲಿ ಅವ್ರನ್ನ ಇಷ್ಟಪಡ್ತಾ ಇದ್ದಾರೆ. ಹೌದು. ಹಂಗಾಗಿ ಗಿಲ್ಲಿನ ವಿನ್ ಆಗ್ಬೇಕಂತೇಳಿ ನಮ್ಮ ಆಸೆ. ಓಕೆ, ವೋಟ್ ಮಾಡ್ತಿದ್ದೀರಾ ಹಾ ವೋಟ್ ಮಾಡ್ತಾ ಇದ್ದೀವಿ. ಗಿಲ್ಲಿಗೆ? ಓಕೆ. ಓಕೆ, ಈಗ ಫುಲ್ ರ್ಯಾಲಿ ಎಲ್ಲ ಮಾಡ್ತಿದ್ದಾರೆ, ಗಿಲ್ಲಿ ವಿನ್ ಆಗ್ಬೇಕು ಅಂತ. ಇಲ್ಲ, ಇದೊಂಥರ ಟ್ರೆಂಡ್ ಸೃಷ್ಟಿಯಾಗಿದೆ. ಹಾ. ಗಿಲ್ಲಿ ಅನ್ನೋದು ಒಬ್ಬ ಬಡ ವ್ಯಕ್ತಿ, ಬಡ ಕುಟುಂಬದಿಂದ ಬಂದವ. ಹಂಗಾಗಿ ಗಿಲ್ಲಿನ ಬಹಳ ಎಲ್ಲಾರು ಇಷ್ಟಪಡ್ತಾ ಇದ್ದಾರೆ. ಅವನಲ್ಲಿ ದ್ವೇಷ, ಅಸೂಯೆ ಅನ್ನೋದಿಲ್ಲ, ಮುಂದ ಅಹಂ ಅನ್ನೋದಿಲ್ಲ. ಅವನಿಗೆ ಅಭಿಮಾನಿಗಳು ಅಂದ್ರೆ ತುಂಬಾ ಪ್ರಾಣ. ಹಾಗಾಗಿ ಗಿಲ್ಲಿನ ಎಲ್ಲಾರು ಇಷ್ಟಪಡ್ತಾರೆ. ಹೌದು. ಈಗ ಗಿಲ್ಲಿಗೆ ಏನೋ ಹೀರೋಗಳನ್ನೆಲ್ಲ ಟ್ಯಾಟೋ ಹಾಕ್ಸ್ಕೊಳ್ತಾರೆ, ಹಾ. ಗಿಲ್ಲಿದು ಕೂಡ ಟ್ಯಾಟೋ ಹಾಕ್ಸ್ಕೊಂಡಿದ್ದಾರೆ, ಏನಂತೀರಾ? ಹಾ, ಅದು ಒಂದು ಬಹಳ ಖುಷಿ. ಯಾಕಂದ್ರೆ ನೋಡಿದೆ ನಾವು ನಿನ್ನೆ, ಹಾ. ಗಿಲ್ಲಿ ಅವ್ರದ್ದು ಟ್ಯಾಟೋ ಹಾಕೊಂಡು ಅವ್ರ ಮನೆಗೆ ಹೋದವರು ಇದ್ದಾರೆ. ಹಂಗಾಗಿ ಗಿಲ್ಲಿಗೂ ಬಹಳ ಖುಷಿ. ಬಿಗ್ ಬಾಸ್ ಮನೆಯಲ್ಲಿ ಹೋಗಿ ಟ್ಯಾಟೋದು ಎಲ್ಲ ತೋರಿಸಿದ್ದಾರೆ. ಹೌದು. ಹಂಗಾಗಿ ಬಹಳ ಖುಷಿಯಾಗಿದೆ. ಗಿಲ್ಲಿ ಗೆದಿಬೇಕು, ಒಬ್ಬ ಬಡ ಹುಡುಗ ಗೆದಿಬೇಕಂತೇಳಿ ನಮ್ಗೆ ತುಂಬಾ ಆಸೆ ಆಗಿದೆ. ಥ್ಯಾಂಕ್ ಯು ಸರ್. ಓಕೆ. ಮ್ಯಾಮ್, ಕನ್ನಡ ಬಿಗ್ ಬಾಸ್ ನೋಡ್ತಿದ್ರಲ್ವಾ? ಹಾ ನೋಡ್ತಾ ಇದ್ದೀನಿ. ಓಕೆ, ಈ ಸೀಸನ್ ನಿಮ್ಮ ಫೇವರೇಟ್ ಯಾರು? ರಕ್ಷಿತಾ. ಯಾಕೆ ರಕ್ಷಿತಾ ಅಂತ? ಒಂದು ನಮ್ಮೂರ್ನ ಹುಡುಗಿ, ಮತ್ತೆ ಅವಳು ಗೇಮ್ ಅಲ್ಲಿ ಆಗ್ಲಿ, ಅವಳ ವ್ಯಕ್ತಿತ್ವದಲ್ಲಿ ಆಗ್ಲಿ, ಯಾವುದ್ರಲ್ಲಿ ಸಹ ಅವಳು ಫೇಕ್ ಅಂತ ಅನ್ಸಿಲ್ಲ. ಅದು ನಮ್ಮೂರವಳು ಅಂತ ಹೇಳೋದಲ್ಲ, ಅವ್ಳು ಬಟ್ ಇರೋದ್ರಿಂದ ಸ್ಟಾರ್ಟಿಂಗ್ ಅವ್ಳು ಬಿಗ್ ಬಾಸ್ ಬರುವಾಗ ನಮಗೂ ಏನೋ ಅವಳ ಮೇಲೆ ಅಷ್ಟೊಂದು ಅಟ್ರಾಕ್ಷನ್ ಇರಲಿಲ್ಲ. ಬಿಕಾಸ್ ಯೂಟ್ಯೂಬ್ ಚಾನಲ್ ಅವ್ಳು ಮಾತಾಡೋ ಸ್ಲ್ಯಾಂಗ್ ಅಲ್ಲಿ ನಮಗೂ ಯಾರಿಗೂ ಇಷ್ಟ ಇರಲಿಲ್ಲ. ಬಟ್ ಅವ್ಳು ಬಿಗ್ ಬಾಸ್ ಮನೆಗೆ ಬಂದಾದ್ಮೇಲೆ ಅವಳ ವ್ಯಕ್ತಿತ್ವ ಏನಂತ ಎಲ್ರಿಗೂ ಗೊತ್ತಾಯ್ತು. 24 hours ಲೈಫ್, ಯಾರು ಫೇಕ್ ಆಗಿ ನಟಿಸಕ್ ಆಗಲ್ಲ. ಅವಳು ಕರೆಕ್ಟ್ ಆಗಿದ್ದಾಳೆ. ಅವಳು ಎಲ್ಲರೂ ಹೇಳ್ತಾರೆ ಭಾಷೆ ಗೊತ್ತಿದ್ದು ಈ ತರ ಮಾಡೋದಂತ, ಇಲ್ಲ. ಅವಳು ಆ ತರ ಇದ್ದಿದ್ರೆ 24 ಗಂಟೆವರೆಗೂ ಅವಳು ನಟಿಸ್ಕೊಂಡು ಇರಕ್ ಆಗಲ್ಲ. ಏನು ಅವಳು ಏನು ಆಕ್ಟಿಂಗ್ ಫೀಲ್ ಅಲ್ಲಿ ಇದ್ದವಳೇನಲ್ಲ. ಸೊ ಅವಳ ವ್ಯಕ್ತಿತ್ವ ತುಂಬಾ ಇಷ್ಟ. ಅವಳು ಗೇಮಲ್ಲೂ ಆಗ್ಲಿ ಎಲ್ಲದ್ರಲ್ಲೂ ಅವಳು ತುಂಬಾ ಎಫೆಕ್ಟ್ ಆಗಿ ಆಡ್ತಿದ್ದಾಳೆ. ಮತ್ತೆ ಒಬ್ಬರ ಹತ್ರ ಇನ್ನೊಂದು ಇಲ್ಲಿಂದ ಇಲ್ಲಿ ಮಾತಾಡೋದು, ಅಲ್ಲಿಂದ ಇಲ್ಲಿ ಮಾತಾಡೋದು ಅವಳು ಮಾಡಿಲ್ಲ. ಎಲ್ರು ಚೆನ್ನಾಗಿ ನೋಡ್ಕೊಳ್ತಿದ್ದಾಳೆ. ಸೊ ಅವಳೇ ವಿನ್ ಆಗ್ಬೇಕಂತ ಒಂದು ಆಸೆ ಅಷ್ಟೇ. ಓಕೆ, ಅಂದ್ರೆ ಈಗ ಈ ಸರಿ ಬಂದ್ಬಿಟ್ಟು ಒನ್ ಮ್ಯಾನ್ ಆರ್ಮಿ ಅಂತ ಹೇಳ್ತಾ ಇದ್ರಲ್ವಾ, ಏನಂತೀರಾ ಅದಕ್ಕೆ? ಅವಳು ಇದ್ದಾಳೆ, ಅವಳು ಏನು ಯಾರ ಮೇಲೆ ಡಿಪೆಂಡ್ ಆಗಿಲ್ಲ. ಇವಾಗ ಒಬ್ಬೊಬ್ಬರು ನೋಡಿ, ರಾಶಿಕಾನಿಗೆ ಅವ್ರಿತ್ತು, ಇವನಿಗೆ ಇವ್ರಿತ್ತು, ಎಲ್ರಿಗೂ ಒಬ್ಬೊಬ್ಬರನ್ನು ಇಟ್ಕೊಂಡಿದ್ರು. ಗಿಲ್ಲಿ ಮೊದ್ಲು ಕಾವ್ಯನ ಹಿಂದೆನೆ ಇದ್ಲು. ಇವಾಗ ಅವ್ರ ಮನೆಯವ್ರು ಬಂದ್ಲು ಅಂತ ಹೇಳ್ಬಿಟ್ಟು ಸ್ವಲ್ಪ ಹಿಂಸರಿದ್ಲು. ತಿರ್ಗಾ ಅವಳ ಹಿಂದೆನೆ ಹೋಗ್ತಿದ್ದಾಳೆ. ಎಲ್ರಿಗೂ ಗೊತ್ತಾಗ್ಬಾರ್ದು ಅನ್ನೋದು ರೀಸನ್ಗೋಸ್ಕರ ಅವಳು ಹಿಂದೆ ಹೋಗಿ ತಿರ್ಗಾ ಮುಂದೆ ಬಂದ್ಲು. ಬಟ್ ರಕ್ಷಿತ್ ಆತರ ಮಾಡಿಲ್ಲ. ಅವಳು ಯಾರು ಇಲ್ಲ ಅಂತ, ಇವಾಗ ಗಿಲ್ಲಿ ತಪ್ಪು ಮಾಡಿದಾಗ ಅವ್ಳು ಗಿಲ್ಲಿ ತಪ್ಪು ಮಾಡಿದಲ್ಲ ಅಂತಾನೆ ಅಂದಿದ್ದಾಳೆ. ರಾಘು ಅವ್ರು ತಪ್ಪು ಮಾಡುವಾಗ ರಾಘು ಅವ್ರು ತಪ್ಪು ಮಾಡಿದಲ್ಲ ಅಂತ ಅಂತಾರೆ. ಅವಳಿಗೆ ಇಷ್ಟ ಆಗಿರೋರ್ ಜೊತೆಗೆ ಇದ್ದಾಳೆ. ಬಟ್ ಅವಳು ಯಾವ ಟೈಮಲ್ಲಿ ಸ್ಟ್ಯಾಂಡ್ ತಗೊಳ್ಬೇಕು ಸ್ಟ್ಯಾಂಡ್ ತಗೊಂಡಿದ್ದಾಳೆ. ಅವಳಿಗೆ ಒಬ್ಳಿಗೋಸ್ಕರ ಅವಳೊಬ್ಳೆ ಅಲ್ಲಿ ಹೋರಾಡಿರೋದು. ಯಾರು ಅವಳಿಗೆ ಸಪೋರ್ಟ್ ಅಲ್ಲಿ ಅಷ್ಟೊಂದು ಏನ್ ಕೊಟ್ಟಿಲ್ಲ. ಅವಳ ಬಗ್ಗೆ ಮಾತಾಡಿ ಹಿಂದ್ಗಡೆ ಮಾತಾಡಿರೋದು ಇದೆ. ಓಕೆ, ಈಗ ಇನ್ನೇನ್ ಬಿಗ್ ಬಾಸ್ ಮುಗಿಯಕ್ ಬಂದಿದೆ, ಯಾರು ಮಿಸ್ ಮಾಡ್ಕೊಳ್ತೀರಾ ಅಂತ? ರಕ್ಷಿತಾ ಇದ್ದಿದ್ರೇನೆ ತುಂಬಾ ಒಳ್ಳೇದಿರ್ತಿತ್ತು. ಓಕೆ. ಗಿಲ್ಲಿ ಎಲ್ರಿಗೂ ಫ್ಯಾನೇ, ಅವ್ನು ಯಾರಿಗೂ ಇರಿಟೇಟ್ ಅಂತೇನಿಲ್ಲ. ಅವನು ಇರಿಟೇಟ್ ಮಾಡಿದ್ರು ಅವನ್ನ ನೋಡ್ಬೇಕಂತ ಅನ್ಸುತ್ತೆ. ಎಲ್ರಿಗೂ ಗೊತ್ತಿರೋಂಥದ್ದೇ, ಗಿಲ್ಲಿಗಿರುವಷ್ಟು ಫ್ಯಾನ್ ಪೇಜ್ ಯಾರಿಗೂ ಇಲ್ಲ. ಈಗ ರ್ಯಾಲಿ ಎಲ್ಲ ಮಾಡ್ತಿದ್ದಾರೆ ಗಿಲ್ಲಿ ಪರ, ನೋಡಿದ್ರೆ ಏನ್ ಅನ್ಸ್ತು ಅಂತ? ಅಂದ್ರೆ 12 ಸೀಸನ್ ಅಲ್ಲಿ ಈ ತರ ಯಾವ ಸೀಸನ್ ಅಲ್ಲೂ ಮಾಡಿಲ್ಲ. ಯಾರಿಗೂ ಇರಲಿಲ್ಲ. ಬಟ್ ಗಿಲ್ಲಿ ಮುಂಚೆಯಿಂದಲೂ ಇದ್ರಲ್ಲಿ ಇರೋ ಅಂತವ್ರೆ ಅಲ್ವಾ. ಸೊ ಅಂತ ಕಾಮಿಡಿ ಕಿಲಾಡಿಯಲ್ಲಿ ಎಲ್ಲಾದ್ರಲ್ಲೂ ಅವ್ರ ಎಲ್ಲರನ್ನು ಗೆಲ್ತಿದ್ದಾರೆ ಅವರು. ಸೊ ಹಾಗಾಗಿ ಅವರಿಗೆ ಫ್ಯಾನ್ ಪೇಜ್ ಇದ್ದೇ ಇರುತ್ತೆ. ಆದ್ರೆ ರಕ್ಷಿತನ್ಗೆ ಏನ್ ಗೊತ್ತಾ, ಅವಳೊಂದು ಯೂಟ್ಯೂಬ್ ಇಂದ ಬಂದಿರೋದು. ಇವಾಗ ಗಿಲ್ಲಿ ವಿನ್ ಆಗೋದಕ್ಕೆ ಕಾರಣ ತುಂಬಾ ಇದೆ. ಯಾಕಂದ್ರೆ ಅವ್ನು ಫಿಲ್ಮ್ ಅಲ್ಲಿ ಇದ್ದಿರೋದು, ಇದ್ರಲ್ಲಿ ಎಲ್ಲದ್ರಲ್ಲಿ ಇದ್ದಿರೋರು. ಬಟ್ ರಕ್ಷಿತ್ ಆತರ ಅಲ್ಲ, ಒಂದು ಯೂಟ್ಯೂಬ್ ಇಂದ ಬಂದಿರೋಳು. ಅಲ್ಲಿಂದ ಇಲ್ಲಿವರೆಗೆ ಬಂದಿಲ್ಲ ಅಂತಂದ್ರೆ ಅವಳು ವಿನ್ ಆಗೋದಕ್ಕೆ ಸಪೋರ್ಟ್ ಇದ್ರೆ ಆಗುತ್ತೆ. ಎಲ್ರು ಸಪೋರ್ಟ್ ಮಾಡಿ ರಕ್ಷಿತನ್ಗೆ. ಗಿಲ್ಲಿ ಮಾಡ್ತಿರೋದ್ರಲ್ಲಿ ಸ್ವಲ್ಪ ರಕ್ಷಿತನ್ಗೆ ಸಪೋರ್ಟ್ ಮಾಡಿ. ಎಲ್ರು ರಕ್ಷಿತನ್ಗೆ ಸಪೋರ್ಟ್ ಮಾಡಿ. ನಾವ್ ಹೇಳೋದಂತಲ್ಲ, ನೀವೇ ಗೇಮ್ ನೋಡಿದೀರಾ ಎಷ್ಟು ಚೆನ್ನಾಗಿ ಆಟ ಆಡಿದಲ್ಲ ಅಂತ. ಗಿಲ್ಲಿ ವಿನ್ ಆಗೇ ಆಗ್ತಾನೆ, ಅದು ಗೊತ್ತಿರುವಂತದ್ದು. ಆದ್ರೆ ನಮ್ದು ಮನಸ್ಸು ಒಂದೇನು, ರಕ್ಷಿತ ವಿನ್ ಆಗ್ಲಿ. ಅಟ್ಲೀಸ್ಟ್ ನೀವೆಲ್ಲ ಗಿಲ್ಲಿ ಸಪೋರ್ಟರ್ಸ್ ಗಿಲ್ಲಿಗೂ ಮಾಡಿ. ಅಟ್ಲೀಸ್ಟ್ ಸೆಕೆಂಡ್ ರನ್ನರ್ ಅಪ್ ಆಗಾದ್ರೂ ರಕ್ಷಿತನಿಗೆ ಸಪೋರ್ಟ್ ಮಾಡಿ.